ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಈ ವಾಂಗಿಬಾತ್ ಪುಡಿನ ಉಪಯೋಗಿಸ್ಬಿಟ್ಟು ದೊಡ್ಡ ಮೆಣಸಿನಕಾಯಿ ಅನ್ನ ಅಥವಾ ಈ ಕ್ಯಾಪ್ಸಿಕಮ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ದೊಡ್ಡ ಮೆಣಸಿನಕಾಯಿ ಕೆಂಪು ಕಲರ್ದು, ಇದು ತುಂಬ ದೊಡ್ಡದು, ಅರ್ಧ ಇದನ್ನು ಹಾಕಿದ್ದೀನಿ. ಮತ್ತು ಒಂದು ಚಿಕ್ಕದು ಹಸಿರು ದಪ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ. ಬರೀ ಹಸಿರೇ ಹಾಕೋಬೋದು, ಇಲ್ಲ ಕೆಂಪು ಹಾಕ್ಕೊಳ್ಳಿ, ಇಲ್ಲ ಆರೆಂಜ್ ಕಲರ್ ಸಿಕ್ಕತ್ತಲ್ಲ ಅದನ್ನು ಒಂದನ್ನು ಹಾಕಿದ್ರೂ ಆಯಿತು, ಇಲ್ಲ ಮಿಕ್ಸ್ಡಾಗಿ 3 ಕಲರ್ನೂ ಹಾಕ್ಕೋಬೋದು. 1/4 ಕಪ್ನಷ್ಟು ಫ್ರೋಝನ್ ಬಟಾಣಿ, ಫ್ರೆಶ್ ಬಟಾಣಿ ಸಿಕ್ಕರೆ ಅದನ್ನು ಹಾಕ್ಬೋದು, ಇಲ್ಲ ನೀವು ನೆನೆಸ್ಬಿಟ್ಟು ಕೂಡ ಹಾಕ್ಬೋದು. ಆದರೆ ಅದು ಬೇಯೋಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ತೊಗೊಳುತ್ತೆ. ಫ್ರೆಶ್ ಅಥವಾ ಫ್ರೋಝನ್ ಆದರೆ ಈ ದೊಡ್ಡ ಮೆಣಸಿನ್ಕಾಯಿ ಜೊತೆಗೆ ಸುಲಭವಾಗಿ ಬೇಗ ಬೆಂದುಬಿಡುತ್ತೆ. ಬಟಾಣಿ ಆಪ್ಷನಲ್. 1.5 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಚಿಟಿಕೆ ಇಂಗು, ಅರ್ಧದಿಂದ 3/4 ಟೀ ಸ್ಪೂನಷ್ಟು ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಕಡಲೆಬೇಳೆ, 2 ಟೀ ಸ್ಪೂನ್ ಉದ್ದಿನಬೇಳೆ, 15ರಿಂದ 20 ಕರಿಬೇವಿನ ಎಲೆ, 1 ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿರಿ, 1 ಟೀ ಸ್ಪೂನಷ್ಟು ಬೆಲ್ಲ, 1 ಚಿಟಿಕೆ ಅರಿಶಿನ, 3 ಟೇಬಲ್ ಸ್ಪೂನ್ ವಾಂಗಿಬಾತ್ ಪುಡಿ, 1.5 ಟೀ ಸ್ಪೂನಷ್ಟು ಉಪ್ಪು. ನಾನಿಲ್ಲಿ 2-2.5 ಕಪ್ಗೆ ಅನ್ನಕ್ಕೆ ಆಗುವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇರೋದು. ಬಿಸಿಯಾಗಿ ಅನ್ನ ಮಾಡಿಕೊಂಡು ಬೇಕಾದ್ರೆ ಆ ಅನ್ನದಲ್ಲಿ ಕೂಡ ಈ ಕ್ಯಾಪ್ಸಿಕಮ್ ರೈಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೆ ಅನ್ನ ಏನಾದ್ರು ಉಳಿದಿದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಂಡು ಈ ರುಚಿಯಾದ ಕ್ಯಾಪ್ಸಿಕಮ್ ಬಾತ್ ಮಾಡ್ಬೋದು. ಈಗ ಮಾಡ್ಕೊಂಡಿರುವಂಥ ಅನ್ನನ ಸ್ವಲ್ಪ ಹಾಗೆ ಆರಕ್ಕೆ ಹಾಕ್ಬಿಡಿ, ಯಾಕೆಂದರೆ ಬಿಸಿಯಾಗಿ ನೀವು ಹಾಕಿದಾಗ ಮೆಡ್ಡೆ ಆಗುತ್ತೆ. ದೊಡ್ಡ ತಟ್ಟೆಗೆ ಹಾಕಿ ಸ್ವಲ್ಪ ಈ ಥರ ಉದ್ದುದ್ರಾಗಿ ಮಾಡಿಟ್ಟಿದ್ರೆ ನಾವು ಪಲ್ಯ ಮಾಡ್ಕೊಳ್ಳೋ ಹೊತ್ತಿಗೆ ಇದು ಕರೆಕ್ಟಾಗಿ ಆಗಿರುತ್ತೆ. 2 ಟೇಬಲ್ ಸ್ಪೂನ್ ಎಣ್ಣೆನ ಮೀಡಿಯಮ್ ಉರಿನಲ್ಲಿ, ನೀವು ಯಾವ ಪಾತ್ರೆಯಲ್ಲಿ ಪಲ್ಯ ಮಾಡ್ತೀರೋ ಅದರಲ್ಲಿ ಬಿಸಿಗಿಡಿ. ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ, ಯಾಕೆಂದರೆ ನಾವು ಅನ್ನನೂ ಇದಕ್ಕೆ ಹಾಕ್ಬಿಟ್ಟು ಕಲಿಸೋದ್ರಿಂದ ಸ್ವಲ್ಪ ದೊಡ್ಡದಾಗಿದ್ದರೆ ಒಳ್ಳೆಯದು. ಎಣ್ಣೆ ಕಾಯಿತು, ಚಿಟಿಕೆ ಇಂಗು, ಸಾಸಿವೆ ಚಿಟ್ಗುಟ್ಟು, ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣ ಬರುವಷ್ಟು ಹುರಿರಿ. ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬರುತ್ತೋ 1 ಮೆಣಸಿನ್ಕಾಯಿನ 2 ಭಾಗ ಮಾಡಿ ಹಾಕಿ, ಹಾಗೆ ಕರಿಬೇವಿನ ಸೊಪ್ಪನ್ನು ಮುರಿದು ಹಾಕಿ, ಆಮೇಲೆ ಈ ಹೆಚ್ಚಿಟ್ಕೊಂಡಿರ್ತೀವಲ್ಲ ಮೆಣಸಿನಕಾಯಿ ಹಾಕಿ, ಚೂರು ಅರಿಶಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬಟಾಣಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಮುಚ್ಚಿಡಿ. ಈಗ 1-2 ನಿಮಿಷ ಆಗಿದೆ. ಇದು ಈ ದಪ್ಪ ಮೆಣಸಿನ್ಕಾಯಿ ಬೇಗ ಬೆಂದ್ಬಿಡುತ್ತೆ, ಬೇಗ ಆಗುವಂಥ ಒಂದು ಅನ್ನ, ಕಲಸದನ್ನ. ಇವಾಗ ಈ ಉಪ್ಪನ್ನು ಹಾಕ್ಬಿಡೋಣ. ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಉಪ್ಪು ಹಾಕಿದಾಗ ಸ್ವಲ್ಪ ಕೆಲವೊಂದು ತರಕಾರಿಗಳು ಬೇಗ ಬೇಯುತ್ತೆ, ಅಂದರೆ ಈರುಳ್ಳಿ ಮತ್ತು ಈ ದೊಡ್ಡ ಮೆಣಸಿನ್ಕಾಯಿ ಎಲ್ಲ ಇದೆಯಲ್ಲ, ಅದು ಉಪ್ಪು ಹಾಕಿದ ತಕ್ಷಣ ಒಂಥರ ಎಲ್ಲ ನೀರು ಬಿಟ್ಕೊಂಡು ಬೇಗ ಬೆಂದ್ಬಿಡುತ್ತೆ. ಉಪ್ಪು ಹಾಕಿದ್ಮೇಲೆ ಇನ್ನೊಂದು ನಿಮಿಷ ಇದನ್ನು ಬಿಟ್ಟರೆ ಸಾಕು. ಉಪ್ಪು ಹಾಕಿದ್ಮೇಲೆ ಇನ್ನೊಂದು 2 ನಿಮಿಷ ಆಗಿದೆ. ಆ್ಯಕ್ಚುಲಾಗಿ ಈ ದೊಡ್ಡ ಮೆಣಸಿನ್ಕಾಯಿ ಬೆಂದ್ಬಿಟ್ಟಿದೆ. ಈಗ ಇದಕ್ಕೆ ನಾವು ವಾಂಗಿಬಾತ್ ಪುಡಿ ಮತ್ತು ಹುಣಸೆ ಹಣ್ಣು ಇದನ್ನು ಕಿವುಚ್ಬಿಟ್ಟು ರಸ ಹಿಂಡಿ. ಹುಣಸೆ ಹಣ್ಣು ಇಲ್ಲ ಅಂತಂದರೆ ಅನ್ನ ಎಲ್ಲ ಕಲಸಾದ್ಮೇಲೆ ನೀವು ಕೊನೆಗೆ ನಿಂಬೆ ಹಣ್ಣನ್ನು ಹಾಕ್ಕೋಬೋದು, ಆದರೆ ಹುಣಸೆ ಹಣ್ಣೇ ರುಚಿ ಜಾಸ್ತಿ ಕೊಡೋದು. ಬೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ಪುಡಿ ಹಾಕಿದ್ಮೇಲೆ ಹಾಗೆ ಬಿಟ್ಬಿಡಬೇಡಿ, ಯಾಕೆಂದರೆ ಪುಡಿನಲ್ಲಿ ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ದೊಡ್ಡ ಮೆಣಸಿನ್ಕಾಯಿನೂ ಬೆಂದಿರೋದ್ರಿಂದ ಸುಮ್ಮನೆ 1 ನಿಮಿಷ ಈ ಥರ ಫ್ರೈ ಮಾಡಿ, ಸ್ವಲ್ಪ ಎಣ್ಣೆ ಎಲ್ಲ ಈ ಥರ ಆಚೆ ಬರೋ ಥರ ಮಾಡಿದರೆ ಸಾಕು. ಬೇಕಾದರೆ ನೀವು ಒಣಕೊಬ್ಬರಿ ತುರಿನೂ ಇವಾಗ ಹಾಕ್ಕೋಬೋದು. ನೀವು ಟ್ರಾವೆಲ್ ಮಾಡಿದಾಗ ನಿಮ್ಗೆ ಅನ್ನ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ, ಆದರೆ ಪಲ್ಯ ಮಾಡೋಕ್ಕಾಗಲ್ಲ ಅಂತಂದರೆ ಈ ಥರ ಈ ಕ್ಯಾಪ್ಸಿಕಮ್ದು ಅಥವಾ ಬದನೆಕಾಯಿದು ಮಾಡ್ಕೊಂಡು ಹೋಗ್ಬೋದು. ನೀರೆಲ್ಲ ಎವಾಪರೇಟ್ ಆಗಿ ನಿಮಗೆ ಎಣ್ಣೆ ಬಿಡುತ್ತೆ. ಈ ಕಡೆ ನಾವು ಎಷ್ಟು ಎಣ್ಣೆ ಹಾಕಿರ್ತೀವೋ ಅದು ನಿಮಗೆ ಗೊತ್ತಾಗತ್ತೆ. ಅಲ್ಲಿ ತನಕ ಇದನ್ನು ಹುರಿದ್ರೆ ಆಮೇಲೆ ಇದನ್ನು ಆರಿಸ್ಬಿಟ್ಟು ಡಬ್ಬಕ್ಕೆ ಹಾಕ್ಕೊಂಡು ಹೋದರೆ ನೀವು 2 ದಿನ ಆರಾಮಾಗಿ ಇಟ್ಕೊಳ್ಬೋದು. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು 5-6 ದಿವಸ ಇಟ್ಕೊಬೋದು. ಪಲ್ಯ ಕರೆಕ್ಟಾಗಿ ಆಗಿದೆ. ನಾವು ಅನ್ನನ ಆರಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಇವಾಗ ಹೀಟನ್ನು ಮೀಡಿಯಮ್ ಲೋ ಇಟ್ಕೊಂಡ್ಬಿಡಿ, ತುಂಬ ಜಾಸ್ತಿ ಬೇಡ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದರ ಚೆನ್ನಾಗಿ ಪೂರ್ತಿ ಕಲಸಾದ್ಮೇಲೆ ಉರಿನ ಪೂರ್ತಿ ಕಡಿಮೆ ಮಾಡಿಬಿಡಿ. ಲೋಗಿಟ್ಟು ಒಂದು ಮುಚ್ಚಿಬಿಟ್ಟು ಒಂದು 3-4 ನಿಮಿಷ ಇದು ಹಾಗೇ ಕಮ್ಮಿ ಉರಿನಲ್ಲಿ ಸ್ವಲ್ಪ ಹಾಗೆ ಬಿಟ್ಟಿರಿ. ಇದನ್ನು
ಈಗ ಇದನ್ನು 5 ನಿಮಿಷದಿಂದ ಸಣ್ಣ ಊರಿನಲ್ಲಿ ಇಟ್ಟಿದ್ದೀನಿ. ಆಫ್ ಮಾಡಿಬಿಡೋಣ ಈಗ, ಇದು ಸಾಕು. ಈ ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟ್. ನಿಮಗೆ ಎನಿ ಕಲಿಸ್ದನ್ನು ತುಂಬ ಚೆನ್ನಾಗಿ ರುಚಿಯಾಗಿ ಆಗಬೇಕಂದ್ರೆ ಈ ಸ್ಟೆಪ್ನ ಮಿಸ್ ಮಾಡಬೇಡಿ. ನೀವು ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಇಟ್ಟರೂ ಚೆನ್ನಾಗಿರುತ್ತೆ. ಯಾಕೆಂದರೆ ಆ ನೀರಿನ ಅಂಶ ಏನಿದೆಯೋ ಅದೆಲ್ಲ ಆರಿ ಈ ಅನ್ನಕ್ಕೂ ಕೂಡ ನಿಮಗೆ ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತೆ. ಆವಾಗಲೇ ಇದು ರುಚಿ ಹೆಚ್ಚು. ಈಗ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಬಿಟ್ರೆ ನಮಗೆ ರುಚಿಯಾದ ದೊಡ್ಡ ಮೆಣಸಿನ್ಕಾಯಿ ಅನ್ನ ರೆಡಿ. ಈಗ ಈ ರುಚಿಯಾದ ದೊಡ್ಡ ಮೆಣಸಿನ್ಕಾಯಿ ಅನ್ನ ರೆಡಿಯಾಗಿದೆ. ಮತ್ತು ಬಹಳ ಸುಲಭನೂ ಕೂಡ ಇದನ್ನು ಮಾಡೋದು. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.